ಕೌಟುಂಬಿಕ ಕಲಹಕ್ಕೆ ಬೇಸತ್ತು ಗೃಹಿಣಿ ನೇಣಿಗೆ ಶರಣಾಗಿದ್ದಾಳೆ. ಬೆಂಗಳೂರು ಉತ್ತರ ತಾಲೂಕಿನ ತೊರೆನಾಗಸಂದ್ರ ಬಳಿ ಕಾವ್ಯ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ನವೀನ್ ಜೊತೆ ಮದುವೆಯಾಗಿದ್ದ ಕಾವ್ಯ ನೆಲಮಂಗಲದ ಸುಂಡೇಕೊಪ್ಪದಲ್ಲಿ ವಾಸವಿದ್ಲು. 3 ವರ್ಷಗಳಿಂದ ಮಕ್ಕಳಿಲ್ಲದ ಕಾರಣ ಆಗಾಗ ಜಗಳವಾಗ್ತಿತ್ತು. ಹೀಗಾಗಿ ಮನೆಯಲ್ಲಿ ನೇಣು ಬಿಗಿದುಕೊಂಡು ಕಾವ್ಯ ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ಜೀವನ್ ಭೀಮಾ ನಗರದ ಕೋಡಿಹಳ್ಳಿಯಲ್ಲಿ ಯುವತಿ ಅಮೃತ ಕೊಲೆ ಪ್ರಕರಣಕ್ಕೆ ಪ್ರೀತಿಯಷ್ಟೇ ಅಲ್ಲ, ಹಣಕಾಸಿನ ವ್ಯವಹಾರವೂ ಕಾರಣ ಅನ್ನೋ ಸತ್ಯ ಬಯಲಾಗಿದೆ. ಧನುಷ್ ವಿಚ್ಛೇದನ ಪಡೆದ ವಿಚಾರ ಮುಚ್ಚಿಟ್ಟು ಅಮೃತಾಳನ್ನ ಪ್ರೀತಿ ಮಾಡ್ತಿದ್ದ. ಅಲ್ಲದೆ ಧನುಷ್ ಸಹೋದರ ಸೂರ್ಯ ಇಬ್ರು ಅಮೃತ ತಾಯಿ ಬಳಿ ಚೀಟಿ ಹಾಕಿದ್ರು. ಚೀಟಿ ಮುಗಿದಿದ್ರೂ 5 ಲಕ್ಷ ಹಣವನ್ನ ಅಮೃತ ತಾಯಿ ಕೊಟ್ಟಿರಲಿಲ್ಲ. ಇದರಿಂದ ಕೆರಳಿದ ಸೂರ್ಯ ಅಮೃತಾಳಿಗೆ ಚಾಕು ಇರಿದು ಕೊಂದಿರೋದು ಬಯಲಾಗಿದೆ. ಬೆಂಗಳೂರು ನಗರ ಸುತ್ತಲಿನ ಪ್ರದೇಶಗಳಲ್ಲಿ ಬೆಳೆಯುವ ಸೊಪ್ಪು ತರಕಾರಿಗಳಲ್ಲಿ ಸೀಸ ಸೇರಿದಂತೆ ಹಲವು ಅಪಾಯಕಾರಿ ರಾಸಾಯನಿಕ ಅಂಶ ಪತ್ತೆಯಾಗಿವೆ. ಕೇಂದ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಈ ಮಾಹಿತಿ ನೀಡಿದೆ. 2025-26ರಲ್ಲಿ ತರಕಾರಿ ಸೊಪ್ಪುಗಳ 1323 ಮಾದರಿಗಳನ್ನು ಸಂಗ್ರಹಿಸಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಿದ್ದು 29 ಮಾದರಿಗಳು ಅಸುರಕ್ಷಿತ ಅನ್ನೋದು ಕಂಡುಬಂದಿದೆ. ಕೈಗಾರಿಕಾ ತ್ಯಾಜ್ಯ, ಕಲುಷಿತ ನೀರನ್ನ ಕೃಷಿಗೆ ಬಳಸುತ್ತಿರುವುದೇ ಇದಕ್ಕೆ ಕಾರಣ ಎನ್ನಲಾಗಿದೆ.